ಹೃದಯದೋಳಾತ ಜೀವಿಸುವ, ಕಷ್ಟದಲ್ಲಿ ಒಳ್ಳೆ ಜೊತೆಯಾದನು ಎಂದೆಂದು ಜೀವಿಸುವ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಸಮುದ್ರ ಆತನ ಮಾತಿಗೆ ಇಬ್ಬಗವಾಯಿತು, ದೊಡ್ಡ ಕೋಟೆಯೊಂದು ನೆಲ ಸಮವಾಯಿತು. ಆತನ ಮಾತಿಗೆ ಕುರುಡನ ಕಣ್ಣು ತೆರೆದವು, ಕುಷ್ಠರೋಗಿ ಶುದ್ಧನಾದನು. ಜೀವಿಸುವ ಯೇಸು ಜೀವಿಸುವ, ನನ್ನ ಹೃದಯದೋಳಾತ ಜೀವಿಸುವ, ಕಷ್ಟದಲ್ಲಿ ಒಳ್ಳೆ ಜೊತೆಯಾದನು ಎಂದೆಂದು ಜೀವಿಸುವ. ವಿಮೋಚನೆ ಕಾಂಡ 15ನೇ ಸಂಧಿ 26ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದೇ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೆ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣವುಳ್ಳವನಾಗಿ ಮೂಡುವೆನು ಎಂದು ವಾಗ್ದಾನ ಮಾಡಿದ ತಂದೆಯಾದ ದೇವರಿಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಪ್ರೀತಿಯ ದೇವಜನರೇ, ಇಂದು ನಾವು ವಿಮೋಚನ ಕಾಂಡ 15-26ನೇ ವಚನವನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ಇಲ್ಲಿ ದೇವರು ಐಗುಪ್ತ ದೇಶದಿಂದ ಹೊರಗಡೆ ಬಂದ ಇಸ್ರಾಯೇಲರು ಅರಣ್ಯ ಮಾರ್ಗದಲ್ಲಿ ನಡೆಯುವಾಗ ಅನೇಕ ತೊಡಕುಗಳನ್ನು, ಅನೇಕ ಬಾಧೆಗಳನ್ನು ಅನುಭವಿಸುವವರಾಗಿದ್ದರು. ಕಾರಣ ಅವರ ಅವಿಧೇಯತೆ, ಅವರ ಮೊಂಡುತನ ಹಾಗೂ ಅವರ ಅಪನಂಬಿಕೆಯ ಜೀವಿತವೇ. ಆದರೆ ದೇವರು ಕರುಣಾಮಯನು. ಇಸ್ರಾಯೇಲರ ವಿಷಯದಲ್ಲಿ ಆತನು ದೀರ್ಘಶಾಂತನಾಗಿ ಅವರನ್ನು ಸಹಿಸಿಕೊಂಡನು. ಇಸ್ರಾಯೇಲರು ದೇವರಿಗೆ ವಿರೋಧವಾಗಿ ಅನೇಕ ಸಾರಿ ಗುಣಗುಟ್ಟಿದ್ದಾಗಿಯೂ ದೇವರು ಅವರನ್ನು ಸಹಿಸಿಕೊಂಡು ಅವರನ್ನು ಮುಂದೆ ನಡೆಸುತ್ತಾ ಅವರು ಬೇಡಿದ ಎಲ್ಲಾ ಸಂಗತಿಗಳನ್ನು ಆತನು ಅರಣ್ಯದ ಬೆಗ್ಗಾಡಿನಲ್ಲಿ ನೆರವೇರಿಸಿದನು. ಗಮನಿಸಿರಿ, ಅರಣ್ಯದಲ್ಲಿ ಇಸ್ರಾಯೇಲರು ಹೇಗೆ ದೇವರನ್ನ ಮೆಚ್ಚಿಸಬೇಕು, ಹೇಗೆ ದೇವರನ್ನ ಸ್ತುತಿಸಬೇಕು, ಆರಾಧಿಸಬೇಕು ಎಂಬ ಆಲೋಚನೆಗಳನ್ನು ಮಾಡದೆ ಅವರು ಏನು ಕುಡಿಯಬೇಕು, ಏನು ತಿನ್ನಬೇಕು ಎಂಬ ಆಲೋಚನೆಯಲ್ಲಿಯೇ ಮುಂದೆ ಸಾಗುವಂತವರಾಗಿದ್ದಾರೆ. ಅದಕ್ಕಾಗಿ ಯೇಸು ಇಸ್ರಾಯೇಲರನ್ನ ದೃಷ್ಟಾಂತವಾಗಿಟ್ಟುಕೊಂಡು ಮತ್ತಾಯನ ಸುವಾರ್ತೆ 6:25ನೇ ವಚನದಲ್ಲಿ ನಮ್ಮ ಪ್ರಾಣಧಾರಣೆಗಾಗಿ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗಾಗಿ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ಆತನು ಬೋಧಿಸಿರುವನು. ಪ್ರೀತಿಯ ದೇವಜನರೇ, ಇಸ್ರಾಯೇಲರಂತೆ ಇಂದು ಅದೆಷ್ಟು ಜನರು ತಮ್ಮ ಜೀವಿತದಲ್ಲಿ ತಿನ್ನುವ, ಕುಡಿಯುವ ಹಾಗೂ ಹೊದ್ದುಕೊಳ್ಳುವ ವಿಷಯದಲ್ಲಿ, ಬಟ್ಟೆಗಳನ್ನು ತೊಟ್ಟುಕೊಳ್ಳುವ ಮತ್ತು ಮನೆಗಳನ್ನು ಕಟ್ಟಿಕೊಳ್ಳುವಂಥ ವಿಷಯದಲ್ಲಿ ಚಿಂತಿಸುತ್ತಾ ದೇವರ ಮೇಲಿನ ವಿಶ್ವಾಸವನ್ನು ಅವರು ಕಳೆದುಕೊಂಡಿದ್ದಾರೆ. ಪ್ರೀತಿಯ ದೇವಜನರೇ, ಈ ರೀತಿಯಾದಂಥ ಅನೇಕ ಚಿಂತೆಗಳು ನಮ್ಮನ್ನು ಅನೇಕ ಸಮಸ್ಯೆಗಳಿಗೆ ನಡೆಸುವಂಥದ್ದಾಗಿದೆ. ಗಮನಿಸಿರಿ, ದೇವರು ನಮ್ಮ ಹಿತಚಿಂತಕನು, ನಮ್ಮ ಕುರಿತು ಯಾವಾಗಲೂ ಒಳ್ಳೆಯ ಆಲೋಚನೆ ಉಳ್ಳಂಥವನು. ಆದುದರಿಂದಲೇ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ 1 ಮತ್ತು 2ನೇ ವಚನದಲ್ಲಿ ನಾಳೆಯ ಕುರಿತು ಚಿಂತೆ ಮಾಡಬೇಡಿರಿ ಎಂಬುದಾಗಿ ಆತನು ತಿಳಿಸಿರುವನು. ಪ್ರೀತಿಯ ದೇವಜನರೇ, ನಾಳೆಗಾಗಿ ದೇವರಲ್ಲಿ ಭರವಸೆ ಇಡೋಣ. ಇವತ್ತಿಗಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗೋಣ. ಆದ್ದರಿಂದ ವಿಮೋಚನ ಕಾಂಡ 15:26ನೇ ವಚನದಲ್ಲಿ ಮೋಶೆ ಇಸ್ರಾಯೇಲರಿಗೆ, ನೀವು ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ದೇವರ ದೃಷ್ಟಿಗೆ ನೀವು ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಐಗುಪ್ತರಿಗೆ ಬಂದ ಒಂದು ವ್ಯಾಧಿಯನ್ನು ನಿಮಗೆ ಬರಗೊಡಿಸುವುದಿಲ್ಲ, ದೇವರು ನಿಮಗೆ ಆರೋಗ್ಯದಾಯಕನಾಗಿರುವನು ಎಂಬುದಾಗಿ ಆತನು ಬೋಧಿಸಿದನು. ಹೌದು, ದೇವರು ನಮ್ಮ ಸೌಖ್ಯದಾಯಕನಾಗಿದ್ದಾನೆ. ಆತನು ನಮ್ಮ ಶರೀರದ ಮತ್ತು ಆತ್ಮದ ಎಲ್ಲ ವ್ಯಾಧಿಗಳನ್ನು ಗುಣಪಡಿಸಲು ಶಕ್ತನಾಗಿದ್ದಾನೆ. ಆತನಿಂದಾಗದ ಕಾರ್ಯಗಳು ಈ ಲೋಕದಲ್ಲಿ ಒಂದೂ ಇಲ್ಲ. ಕೀರ್ತನೆಗಳು 107, 19, 20ನೇ ವಚನವನ್ನು ನಾವು ಓದುವುದಾದರೆ, ಇಸ್ರಾಯೇಲರ ಕುರಿತಾಗಿ ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಜೀವಿತಗಳಲ್ಲಿಯೂ ಕೂಡ ದೇವರಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿ ಆತನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆತನಿಗೆ ನಾವು ಕಷ್ಟ ಕಾಲದಲ್ಲಿ ಮೊರೆಯಿಡುವುದಾದರೆ ಆತನು ನಮ್ಮನ್ನು ಎಲ್ಲ ಇಕ್ಕಟ್ಟುಗಳಿಂದ,
ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಬೇನೆ ಬಾಧೆ ಕಷ್ಟಗಳಿಂದ ನಮ್ಮನ್ನು ಬಿಡಿಸಲು ಆತನು ಶಕ್ತನಾಗಿದ್ದಾನೆ. ಯಾಕೆಂದರೆ ಆತನು ಯೆಹೋವ ರಾಫ, ನಮ್ಮ ಸೌಖ್ಯದಾಯಕನು, ನಮ್ಮನ್ನು ಗುಣಪಡಿಸುವಂಥವನು, ನಮ್ಮನ್ನು ಆಧರಿಸಿ ಸಂತೈಸುವಂಥ ಕರ್ತನು ಆತನಾಗಿದ್ದಾನೆ. ಆದುದರಿಂದ ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯಗಳನ್ನು ನಾವು ಶ್ರದ್ಧೆಯಿಂದ ಕೇಳಿದ್ದೇವೆ. ನಾವು ಅವುಗಳಿಗೆ ಶ್ರದ್ಧೆಯಿಂದ ವಿಧೇಯತೆಯನ್ನು ನಾವು ತೋರಿಸುತ್ತಾ ದೇವರ ಮೇಲೆ ವಿಶ್ವಾಸವನ್ನಿಟ್ಟು ನಾವು ಮುಂದೆ ಸಾಗೋಣ. ಹಾಗಾಗುವಂತೆ ಕರ್ತನು ತಾನೇ ನಮ್ಮೆಲ್ಲರನ್ನ ಈ ಮಾತುಗಳ ಮೂಲಕವಾಗಿ ಬಲಪಡಿಸಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮ ಆರೋಗ್ಯದಾಯಕನಾಗಿರುವಂಥ ತಂದೆಯಾಗಿರುವ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ನಾವು ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದಂತೆ ಇವತ್ತು ನಾಳೆ ನಿರಂತರವೂ ಏಕರೀತಿಯಲ್ಲಿರುವಂಥ ದೇವರು, ಬದಲಾಗದಿರುವಂಥ ದೇವರು ಎಂಬುದಾಗಿ ನಿನ್ನ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆಯಲ್ಲ. ಅಂದು ಇಸ್ರಾಯೇಲರ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳನ್ನು ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನೀನು ಮಾಡುವುದಕ್ಕೆ ಶಕ್ತನಾದಂಥ ಕರ್ತನಾಗಿದ್ದೀಯಪ್ಪ. ಕರ್ತನೇ, ನಾವು ನಿನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ವಿಧೇಯರಾಗಿ ನಿನ್ನ ಮೇಲೆ ಭರವಸೆಯುಳ್ಳವರಾಗಿ ಪ್ರತಿ ದಿವಸವೂ ಕೂಡ ನಿನ್ನ ಹೆಜ್ಜೆ ಜಾಡಿನಲ್ಲಿ ನಿನ್ನ ಮಾರ್ಗದರ್ಶನದ ಅಡಿಯಲ್ಲಿ ನಾವು ನಡೆಯುವುದಕ್ಕಾಗಿ ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸು. ಕರ್ತನೆ, ಎಂದು ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂಥ ನಮ್ಮ ಪ್ರಿಯರಲ್ಲಿ ಯಾರಾದರೂ ಅನಾರೋಗ್ಯ, ಬಾಧೆ, ಬಲಹೀನತೆಗಳಿಂದ ಬಾಧೆ ಪಡುತ್ತಾ ಇರುವುದಾದರೆ ನಿನ್ನ ವಾಕ್ಯವನ್ನು ದೂತನನ್ನೋ ಎಂಬಂತೆ ಕಳುಹಿಸಿಕೊಟ್ಟು ಅವರನ್ನು ಗುಣಪಡಿಸು. ಅವರ ವ್ಯಾಧಿಗಳನ್ನೆಲ್ಲವನ್ನು ಅವರಿಂದ ತೆಗೆದುಹಾಕಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಒಂದು ವೇಳೆ ಯಾರಾದರೂ ಚಿಂತೆ, ಕಣ್ಣೀರು, ನೋವುಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರುವುದಾದರೆ ಅವರ ಕಣ್ಣೀರನ್ನು ನೀನು ಹೊರೆಸಿ ಅವರಿಗೆ ಬೇಕಾದಂಥ ಶಾಂತಿ, ಸಮಾಧಾನ, ನೆಮ್ಮದಿ, ನಿರೀಕ್ಷೆಗಳನ್ನು ದಯಪಾಲಿಸೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ವಾರದ ಕೊನೆಯ ದಿನದಲ್ಲಿ ನಾವಿದ್ದೇವೆ ಸ್ವಾಮಿ. ದೇವರೇ, ಮತ್ತೊಂದು ಆವೃತ್ತಿ ಈ ವಾರದ ಉದ್ದಕ್ಕೂ ನಮ್ಮ ಜೀವಿತದಲ್ಲಿ ನೀನು ಮಾಡಿದಂಥ ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಇಂದು ಜನ್ಮದಿನಗಳನ್ನು ಆಚರಿಸಿಕೊಳ್ಳುವಂಥವರನ್ನು, ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ತಾ ಇರುವಂಥ ದಂಪತಿಗಳನ್ನು ನೀನು ಕೈದೆರೆದು ಆಶೀರ್ವಾದ ಮಾಡು. ಹೊಸ ವರ್ಷದಲ್ಲಿ ನಿನ್ನ ಶುಭವೂ ನಿನ್ನ ಕೃಪೆಯು ಅವರು ಹಿಂಬಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ದಿನಗಳಲ್ಲಿ ಅನೇಕ ಮಕ್ಕಳು ಮುಂದಿನ ದಿನಗಳಲ್ಲಿ ನಡೆಯುವಂಥ ಪರೀಕ್ಷೆಗಳಿಗೋಸ್ಕರವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಕೆಲವು ಮಕ್ಕಳು ಓದಿನ ವಿಷಯದಲ್ಲಿ ಎಷ್ಟೋ ಹಿಂದೆ ಉಳಿದಿದ್ದಾರೆ. ಅವರು ಓದುವುದಕ್ಕಾಗಿ ಅವರಿಗೆ ಆಸಕ್ತಿಯನ್ನು ದಯಪಾಲಿಸಿಕೊಡು. ಯಾವ ವಿಷಯಗಳಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಅವರಿಗೆ ಕಷ್ಟವೆನಿಸ್ತಾ ಇದೆಯೋ ಆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಿನ್ನ ಕೃಪೆಯನ್ನು ಅವರಿಗೆ ದಯಪಾಲಿಸೆಂಬುದಾಗಿ ನಾನು ಪ್ರಾರ್ಥಿಸುವಂಥವನಾಗಿದ್ದೇನೆ. ಮತ್ತೊಂದು ಆವೃತ್ತಿ ನಮ್ಮ ವಿಶ್ವವಾಣಿಯ ಎಲ್ಲ ಸೇವಾದಾನಿಗಳನ್ನು, ಪ್ರಾರ್ಥನಾ ಸಹಭಾಗಿಗಳನ್ನು ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ವಿಶ್ವವಾಣಿ ಸೇವೆಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಾಯದ ಹಸ್ತಗಳನ್ನು ಚಾಚುತ್ತಾ ಇದ್ದಾರೋ ಅವರನ್ನು, ಅವರ ಕುಟುಂಬ ಮಕ್ಕಳನ್ನು, ಅವರ ಉದ್ಯೋಗ ವ್ಯವಹಾರಗಳನ್ನು ನೀನು ಕೈತೆರೆದು ಆಶೀರ್ವಾದ ಮಾಡಿ ಸುಖ, ಸಂತೋಷ, ಸಮಾಧಾನ, ಸಮೃದ್ಧಿಯಿಂದ ಅವರನ್ನು ಆಶೀರ್ವಾದ ಮಾಡಿ ಕೈ ಹಿಡಿದು ನಡೆಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಿಮ್ಮನೆಂದಿಗೂ ಬಿಡದೆ ನಾ ಜೊತೆಯಾಗಿ, ನನ್ನನ್ನೆಂದಿಗೂ ಬಿಡದೆ ನೀವು ಹಿಡಿಯಲು, ನಾ ಕಾಯುವ ಸಮಯದಿ ಪರಲೋಕದ ನಿನ್ನ ಭವನವ ತೋರಿಸು ಒಳ್ಳೆಯ ಕುರುಬನೇ. ಜೀವಿಸುವ ಎಂದು ಜೀವಿಸುವ ನನ್ನ ಹೃದಯದೊಳಗ ಜೀವಿಸುವ, ಕಷ್ಟದಲ್ಲಿ ಒಳ್ಳೆ ಜೊತೆಯ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.